ಓಕೆ, ಇನ್ ಸಿಂಪಲ್ ಲ್ಯಾಂಗ್ವೇಜ್ ಅಸ್ಟ್ರೋ ಮತ್ತು ವಾಸ್ತು ಅಂದ್ರೆ ಏನು? ಸಿಂಪಲ್. Astro and Vastu is nothing but the combination of time and space. ಟೈಮ್ ಅಂಡ್ ಸ್ಪೇಸ್. As Einstein said, ಎಲ್ಲಾನು ಅಷ್ಟೇ ಪ್ರಕೃತಿಗಿರೋದೆಲ್ಲ ಸ್ವಲ್ಪ time ಡೀಪರ್, and space. ಸ್ವಲ್ಪ Yeah. ಡೀಪರ್. ಸೊ ಒಂದು ಬಂದ್ಬಿಟ್ಟು ನಿಮ್ಗೆ ಪಂಚತತ್ವಗಳ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಪಂಚತತ್ವಗಳು ಇಸ್ ನಥಿಂಗ್ ಬಟ್ ಏರ್ ಎಲಿಮೆಂಟ್, ಫೈರ್, ವಾಟರ್, ಅರ್ತ್ ಅಂಡ್ ಸ್ಪೇಸ್. ಎನಿಥಿಂಗ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಅರ್ತ್ ಇಸ್ ಬಿಕಾಸ್ ಆಫ್ ದಿಸ್ ಪಂಚತತ್ವಾಸ್. ಸರಿ, ಓಕೆನಾ? ಖಂಡಿತ. ಸೊ ಇದು ಆಸ್ಟ್ರಾಲಜಿಗೆ ಬಂತು ಅಂದ್ರೆ ಪಂಚತತ್ವಗಳದ್ದು ಬರುತ್ತೆ ಮತ್ತೆ ನವಗ್ರಹಗಳದ್ದು ಬರುತ್ತೆ. ಸರಿ. ವಾಸ್ತು ಅಂತ ಬಂದಾಗ ಅಷ್ಟ ದಿಕ್ಪಾಲಕ ಅಂತ ಬರ್ತಾರೆ. ಸೊ whenever it is astrology, it is a planet which is influencing your life depending upon its transit in the ಇದು 100% ನಿಜನಾ? 100%. ಪ್ಲಾನೆಟ್ ಎಫೆಕ್ಟಿಂಗ್ ಎವ್ರಿಬಡಿ. Yeah. ಇದನ್ನ ಮುಂಚೆ ಏನಾಗಿತ್ತು, ಜ್ಯೋತಿಷ್ಯ ಶಾಸ್ತ್ರನ ಸ್ಯೂಡೋ ಸೈನ್ಸ್ ಅಂತ ಹೇಳ್ತಾ ಇದ್ರು. ಓಕೆನಾ? ಬಟ್ ಇವತ್ತಿಗೆ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಐ ಥಿಂಕ್ ಇಟ್ ವಾಸ್ ಜಸ್ಟ್ 2 months ಬ್ಯಾಕ್ ದ ಇಸ್ರೋ ಸೈಂಟಿಸ್ಟ್ ಹೂ ಲಾಂಚ್ ಚಂದ್ರಯಾನ್ ಅವ್ರು ಬಂದ್ಬಿಟ್ಟು ಜ್ಯೋತಿರ್ವಿಜ್ಞಾನ ಅಂತ ಕೋರ್ಸ್ ಓಪನ್ ಮಾಡಿದ್ದಾರೆ ಓ, ಇನ್ ಯೂನಿವರ್ಸಿಟಿ ಆಫ್ ಮೈಸೂರು. ಸೊ ಜ್ಯೋತಿರ್ವಿಜ್ಞಾನ ಅನ್ನೋದು ಟಿಲ್ ಮೇ ಬಿ ಬಿಫೋರ್ 2 months ಇಟ್ ವಾಸ್ ಜ್ಯೋತಿಷ್ಯ ಶಾಸ್ತ್ರ. ಅದನ್ನ ಸ್ಯೂಡೋ ಸೈನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಬಟ್ ಇವತ್ತಿಗೆ ಮೈಸೂರು ಯೂನಿವರ್ಸಿಟಿ ಅವ್ರ ಕಡೆನೇ ಅಪ್ರೂವ್ಡ್ ಆಗಿರೋ ಒಂದು ಕೋರ್ಸ್ ಇದೆ, ದಟ್ ಇಸ್ ಕಾಲ್ಡ್ ಎಸ್ ಜ್ಯೋತಿರ್ವಿಜ್ಞಾನ. ಸೊ ಜ್ಯೋತಿಷ್ಯ ಸೈನ್ಸ್ ಅಂತ ಹೇಳಿ. ಸೊ ನೌ ವಿ ಡು ನಾಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಕನ್ಫ್ಯೂಷನ್ ಬಿಕಾಸ್ ಹೂ ಕ್ಯಾನ್ ರೀಡ್ ಇಟ್ ಅಕ್ಯುರೇಟ್ಲಿ ಅಲ್ವಾ, ದೇ ಕ್ಯಾನ್ ಪ್ರಿಡಿಕ್ಟ್ ಎನಿ ಒನ್ಸ್ ಲೈಫ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್.